ಈ ಕಡೆ ರೂಟ್ ಕೊಟ್ಟಿದ್ದಾರೆ, ನೀವು ಈ ಕಡೆ ಬೇಕಂತ ಏನ್ ಮಾಡಿದ್ರೆ ಸರ್ ಡಿ ಟೌನ್ ವಿದ್ಯಾಗಣಪತಿ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಗಜಾನನ ಮಹೋತ್ಸವನ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರ್ತೀವಿ. ವಿಸರ್ಜನಾ ಕಾರ್ಯಕ್ರಮ ನಾವು ರೊಟೇಷನ್ ನಾವು ಬಲಗಡೆ ಭಾಗದಿಂದ ಕೊಟ್ಟಿರ್ತೀವಿ. ಬಲೆ ಭಾಗದಿಂದ ಮತ್ತೆ ಬಲಗಡೆ ಭಾಗಕ್ಕೆ ನಾವು ಹೋಗ್ಬೇಕಂತ ನಾವು ರೊಟೇಷನ್ ಹಮ್ಮಿಕೊಂಡಿರ್ತೀವಿ. ಯಾವ ತರ ಅಂತ ಸರ್ ಬೇತೂರು ರೋಡ್ ಸರ್, ಬೇತೂರು ರೋಡ್ ಇಂದ ಹಾಸ್ಪೆ ಸರ್ಕಲ್ ಸರ್, ಹಾಸ್ಪೆ ಸರ್ಕಲ್ ಇಂದ ಬಕ್ಕೇಶ್ವರ ದೇವಸ್ಥಾನ ಸರ್, ಬಕ್ಕೇಶ್ವರ ದೇವಸ್ಥಾನ BS ಅಂಗಡಿ ಸರ್. ಈ ರೊಟೇಷನ್ ಪ್ರಕಾರ ನಾವು ಹೋಗ್ಬೇಕಂತ ಇರುತ್ತೆ ಸರ್. ಇಲ್ಲಿ ಮುಂಚೆ ಯಾವ ತರ ಹೋಗ್ತಿದ್ವಿ ಸರ್ ಪ್ರತಿ ವರ್ಷ ಹೀಗೆ ಹೋಗ್ತಿದ್ವಿ ಸರ್. ಈಗ ನಂತರ ಸರ್ ಈಗ ಅವರು ಯಾವುದೇ ಥರ ನಮಗೆ ರೊಟೇಷನ್ ಕೊಡ್ತಿಲ್ಲ ಸರ್. ನಮಗೆ ಆ ರೊಟೇಷನ್ ಕೊಡ್ರಿ ಅಂತಂದು ಅವ್ರಿಗೆ ಮನವಿ ಮಾಡ್ಕೊತಿದ್ದೀವಿ. ನಮಗೆ ಕೊಟ್ಟರೆ ಈಗ ಏನಾಗ್ತಿದೆ ಅಂದ್ರೆ ಸರ್, ನಾವು ಪ್ರತಿ ವರ್ಷ ಅಲ್ಲೇ ಹೋಗ್ತಿದ್ವಿ. ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಪ್ರಕಾರ ನಾವು ಆಚರಣೆಗಳನ್ನ ಮಾಡ್ಕೊತ ಹೋಗ್ತಿದ್ವಿ ಸರ್. ನಾವು ಯಾವುದೇ ಧರ್ಮಕ್ಕೆ ಇನ್ನೊಂದು ಥರ ಮಾತಾಡೋದು, ನಾವು ಯಾವುದೇ ಟೀಕೆಗಳು ಮಾಡಲ್ಲ ಸರ್. ಯಾಕೆ ಸರ್, ನಾವೆಲ್ಲರೂ ಅಣ್ತಂಬ್ರ ಥರ ಇದ್ದೀವಿ, ಎಲ್ಲರೂ ಅಣ್ತಂಬ್ರ ಥರ ಹೋಗ್ತೀವಿ ಸರ್. ಆದರೆ ಇಲ್ಲಿ ಏನು ಪರಿಸ್ಥಿತಿ ಬರ್ತೈತೆ ಅಂತಂದರೆ ನಮಗೆ ಆ ರೊಟೇಷನಿಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಸರ್ ನಮಗೆ ಅವ್ರು ಸೆಕ್ಯೂರಿಟಿ ಕೊಡ್ಬೇಕು ಸರ್. ಸರ್ ಅವ್ರ ಸೆಕ್ಯೂರಿಟಿ ಎಷ್ಟು ಕೊಡ್ತಾರೆ ನಮಗೆ ಅಷ್ಟು ಬಲ ಸಿಗುತ್ತೆ ಸರ್. ಈಗ ಅವರೇ ರೊಟೇಷನ್ಗೆ ಹೋಗ್ಬೇಡ ಅಂತ ನಮಗೆ ಕ್ವಶನ್ ಆಗ್ತಾಯಿದ್ದಾರೆ ಸರ್. ಯಾಕಂತ ಅದು ನಮಗೆ ಇದುವರೆಗಾದ್ರೂ ಗೊತ್ತಾಗ್ತಿಲ್ಲ. ಇದು ನಮಗೆ ಆದಷ್ಟು ನಮಗೆ ಸರ್ ಆ ರೊಟೇಷನ್ ಹೋದ್ರೆ ಏನು ತೊಂದರೆ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಸರ್. ಅವ್ರಿಗೆ ಏನು ಅನ್ಸಿದೆ ನಮಗೆ ಗೊತ್ತಿಲ್ಲ ಸರ್. ನಾವು ಯಾವುದೇ ಥರದ ಇದುವರೆಗಾದ್ರೂ ತೊಂದರೆ ಮಾಡಿಲ್ಲ ಸರ್, ಅಲ್ಲಿ ತೊಂದರೆ ಮಾಡೋದು ಇಲ್ಲ ಸರ್. ಯಾಕಂದ್ರೆ ಸನಾತನ ಹಿಂದೂ ಧರ್ಮ ಅಂತಂದ್ರೆ ಎಲ್ರಿಗೂ ಒಂದು ಸಂತೋಷದ ಒಂದು ವಿಷಯ ಇದ್ದಂಗೆ ಸರ್ ಅದು. ಯಾಕಂದ್ರೆ ಯಾರಿಗೂ ಕೆಟ್ಟ ಮಾಡದಂತ ಸಂಸ್ಕೃತಿ ನಮ್ದು ಸರ್. ಅದಕ್ಕೋಸ್ಕರ ನಮ್ಗೆ ಆ ರೊಟೇಷನ್ ಈಗ ಕೊಡ್ತಾ ಇಲ್ಲ ಸರ್. ಅವರು ಮುಂದೆ ಆದ್ರೂ ಕೊಡಲ್ಲ ಅಂತ ನಮ್ಗೆ ಅನಿಸ್ತಿದೆ ಸರ್. ಮುಂದೆ ಆದ್ರೂ ಕೊಡ್ಬೇಕು ಸರ್. ಈಗ ನಾವು ಇಲ್ಲ ಯಾವ ಕಡೆ ಹೋಗ್ತೀರಿ ಸರ್, ಮತ್ತೆ ಈಗ ಅವ್ರ ಒತ್ತಾಯದಿಂದ ನಾವು ಇದರಿಂದ ಶ್ಲೋಕಾರ್ಚನೆ ಮಾಡ್ಕೊಂಡು ಗಣೇಶನ ಮೂರ್ತಿಗೆ ಕಪ್ಪು ಬಟ್ಟೆನ ಕಟ್ಕೊಂಡು ಹೋಗ್ತೀವಿ ಸರ್. ಯಾಕೆ ಈ ತರ ದುಸ್ಥಿತಿ ನಿಮ್ಗೆ ಅಂತ ಪ್ರತಿ ವರ್ಷ ಸರ್? ಅದು ಇಲ್ಲಿ ಏನಾಗ್ತಿದೆ ಸರ್, ಯಾವುದೋ ಒಂದು ಉದ್ದೇಶಗಳಿಂದ ನಮಗೆ ಈ ತರ ತೊಂದರೆ ಆಗ್ತಿದೆ ಸರ್. ಆದ್ರೆ ನಾವೇನು ಮಾಡಕ್ ಬರಲ್ಲ ಸರ್. ದೇವರು ಕೂಡ ಕಣ್ಮುಚ್ಚಿದ್ದಾನೆ ಸರ್ ಈಗ. ಅದಕ್ಕೋಸ್ಕರ ನಾವು ಏನೂ ಮಾಡಕ್ ಬರಲ್ಲ. ನಾವು ಈಗ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಏನು ಹೇಳಿದ್ರೆ ಅದೇ ಪ್ರಕಾರ ಹೋಗ್ಬೇಕಾಗ್ತದೆ ಸರ್. ನಮಗೆ ಮುಂದೆ ಅದೇ ರೊಟೇಷನ್ ನಮಗೆ ಕೊಡ್ಬೇಕಂತ ನಾವು ಕೇಳ್ತೀವಿ ಸರ್. ಸರ್ ಮತ್ತೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನಾವು ಕಷ್ಟಪಡ್ಬೇಕಾಗತ್ತೆ ಸರ್. ಯಾಕಂದ್ರೆ ನಾವು ಮುಂದಿನ ಸರಿ ಗಣೇಶನ ಈಗ ಹೆಂಗಾಗ್ತೀರ ಸರ್, ಹಿಂದೂ ಧರ್ಮದ ಸಂಸ್ಕೃತಿನೇ ಉಳಿತಿಲ್ಲ ಸರ್. ಅದಕ್ಕೋಸ್ಕರ ಮುಂದಿನ ಸರಿ ನಾವು ಗಣೇಶನೇ ಇಡಬಾರ್ದೇನೋ ಅನ್ನೋ ಒಂದು ಮನೋಭಾವನೆ ನಮ್ಮ ಎಲ್ಲ ಯುವಕರಲ್ಲಿ ಬರ್ತೈತೆ ಸರ್. ಮತ್ತೆ ಸರ್ ಎಲ್ಲರೂ ನಮಗೆ ಕಟ್ಟುನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ನಮಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ನಾವೇನ್ ಮಾಡೋಣ ಸರ್? ದೇವರಿಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ನಾವೇನ್ ಮಾಡೋಣ ಸರ್? ನಮ್ಮ ಹೆಸರು ನಿಖಿಲ್ ಅಂತ ಸರ್. ಈಗ 3ನೇ ವರ್ಷ ಇಲ್ಲಿ ಗಣೇಶನ್ ಕುಂದ್ರಿಸ್ತಿರೋದು. ಫಸ್ಟ್ನೇ ವರ್ಷನೂ ಹಂಗೆ ತಗೊಂಡೋದ್ವಿ, ಅದೇ ರೂಟ್ ಇತ್ತು ನಮ್ದು. ಅಲ್ಲ ಸರ್, ನಾವು 35 ವರ್ಷದಿಂದ ಒಂದು ಜಾಗದಲ್ಲಿ ಇಡ್ತಿದ್ವಿ ಸರ್. ಅಲ್ಲಿ ಒಂದು ಜಾಗದ ಕೊರತೆಯಿಂದಾಗಿ ಇಲ್ಲಿ ಬಂದು ಹಿಡಿದಿದ್ವಿ ಸರ್. ಈಗ 3ನೇ ವರ್ಷದಿಂದ 35 ವರ್ಷದಿಂದನೂ ಬನ್ನಿ ಮಂಕಳಿ ದೇವಸ್ಥಾನದಾಗೆ ನಾವು ಗಣೇಶನ್ ಕುಂದ್ರಿಸ್ತಿದ್ವಿ ಸತತವಾಗಿ 35 ವರ್ಷದಿಂದ. ಈಗ 3 ವರ್ಷದಿಂದ ಏನಾಯ್ತಂದ್ರೆ ದೇವಸ್ಥಾನ ಕಟ್ಟಡ ನಿರ್ಮಾಣದ ಪರಿಸ್ಥಿತಿಯಿಂದಾಗಿ ನಾವು ಅಲ್ಲಿ ಜಾಗ ತೊಂದರೆ ಆಗಿ ನಮ್ಗೆ ಜಾಗ ಇರಲಿಲ್ಲ ಸರ್. ದೇವಸ್ಥಾನ ಹತ್ರ ದೇವಸ್ಥಾನ ಒಂದು ಕಟ್ಟಡ ನಡೀತಿತ್ತು, ಅದ್ರದ್ದು ಕಟ್ಸೋದು ಕಾಮಗಾರಿ ನಡೀತಾ ಇತ್ತು. ಹಂಗಾಗಿ ನಾವು ಇಲ್ಲಿ ಸ್ವಲ್ಪ ಜಾಗ ಜೋಡೋದಿದೆ ಇಲ್ಲಿ. ಹಂಗಾಗಿ ಇಲ್ಲಿಂದ ತಗೊಂಡು ಹೋಗೋಣ, ಇಲ್ಲಿಟ್ಟು ಹೋಗೋಣ ಅಂತ ಇಲ್ಲಿ ಈಗ 3 ವರ್ಷದಿಂದ ಇಲ್ಲಿ ಇಡ್ತಿದೀವಿ. ಫಸ್ಟ್ನೇ ವರ್ಷ ಏನಾಯ್ತು ಸರ್, ತಗೊಂಡು ಹೋದ್ವಿ, ಡಿಜೆ ಇತ್ತು, ಡಿಜೆನ ಆಫ್ ಮಾಡಿಸಿದ್ರು. ಅಲ್ಲೇನು ಕೋಮು ಗಲಭೆನೂ ಆಗ್ಲಿಲ್ಲ, ಜಗಳನೂ ಆಗ್ಲಿಲ್ಲ. ಡಿಜೆ ಆಫ್ ಮಾಡಿಸಿದ್ರು. ಡಿಜೆ ಸೌಂಡ್ ಬಹಳ ಇರುತ್ತಂತ ಹೇಳಿ ಸರ್ಕಲ್ ಅಲ್ಲಿ ಮದಿನಾ ಆಟೋ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿ ಡಿಜೆ ಆಫ್ ಮಾಡಿಸ್ತಾರೆ ಸರ್. ಆ ವರ್ಷ ಅದು ಜಗಳನೂ ಆಗಿರಲ್ಲ, ಏನಿಲ್ಲ. ಹಿಂದೂ ಮುಸ್ಲಿಮ್ಸ್ ಬಂದೇನ ಅಲ್ಲಿ ಏನು ಕಲ್ಲು ಹೊಡೆಯಲ್ಲ, ಏನು ಮಾಡಲ್ಲ. ನೀವು ಡಿಜೆ ಸೌಂಡ್ ಕಮ್ಮಿ ಇಟ್ಕೊಂಡು ಹೋಗ್ರಿ ಅಂತ ಇದನ್ನ ಮಾಡ್ತಾರೆ. ಅದೇ ದೊಡ್ಡ ಗಲಭೆ ಮಾಡ್ಬಿಟ್ರು ಸರ್. ಅದನ್ನ ಡಿಜೆ ಆಫ್ ಮಾಡಿಸಿದ್ನೆ ದೊಡ್ಡ ಗಲಭೆ ಮಾಡ್ಕೊಂಡ್ಬಿಟ್ರು. ಆ ವರ್ಷ ಮುಗಿದೋಯ್ತು ಸರ್. ಹೋದ ವರ್ಷ ನಮಗೆ ನಮ್ದೇನಿತ್ತು ರೂಟ್, ಅದೇ ರೂಟ್ ಪರ್ಮಿಷನ್ ಕೊಟ್ಟಿದ್ರು. ಬಟ್ ಏನಾಯ್ತು ಸರ್, ಹಳ್ಳಿ ಮರ ಸರ್ಕಲ್ ಅಲ್ಲಿ ನಮ್ ಗಣೇಶ ವಿಸರ್ಜನೆ ಆಗಿನ ಮುಂಚೆನೆ ಜಗಳ ಆಗಿರುತ್ತೆ. ಆ ಜಗಳ ಆದ ಕಾರಣದಿಂದ ಏನಾಗಿರ್ತದೆ, ಅವಾಗ ಸದ್ಯ ಪರಿಸ್ಥಿತಿ ಸಿಟಿ ಒಳಗಡೆ ಸರಿ ಇರಲ್ಲ ಸರ್. ದಾವಣಗೆರೆ ಪರಿಸ್ಥಿತಿ ಸೆಕ್ಷನ್ 144 ಜಾರಿ ಆಗಿರ್ತದೆ. ಹಂಗಾಗಿ ನಾವು ಒಂದಾದ ಮಾನವೀಯತೆ ಸರ್, ಆಟ ಹಿಡಿದು ಕುಂದ್ರ ಕೆಲಸ ಅಲ್ಲ. ಜಗಳ ಆಗಿರೋ ಪರಿಸ್ಥಿತಿ ಸರಿ ಇರಲಾರ್ದಾಗ ಹಂಗಾಸ್ ಒಯ್ಬಾರ್ದು ಅಂತ ಏನ್ ಮಾಡ್ತೀವಿ, ಪೊಲೀಸರಿಗೆ ಬೆಲೆ ಕೊಟ್ಟು ರಾತ್ರಿ ಗಣೇಶನ್ ತಗೊಂಡು ಹೋಗ್ತೀವಿ ಸರ್. ಈಗ ಬೆಳಗ್ಗೆ ತನಕ ಬಿಟ್ಟಿದ್ರೆ ರಾಜಕೀಯ ಆಗುತ್ತೆ ಸರ್. ಅದು ಹಬ್ಬ ಹೋಗಿ ರಾಜಕೀಯ ಆಗ್ಬಿಡುತ್ತೆ. ನಾವು ಕಳಿಸ್ಕೊಡ್ತೀವಿ ಬಿಡ್ರಿ, ನಾವು ಮಾಡ್ತೀವಿ ಬಿಡ್ರಿ ಅಂತ ಯಾರು ಅಲ್ಲಿ ಒತ್ತಡ ಹಾಕ್ಬಾರ್ದು, ಡಿಪಾರ್ಟ್ಮೆಂಟ್ಗೆ ಒತ್ತಡ ಹಾಕ್ಬಾರ್ದು ಅಂತ ಏನ್ ಮಾಡ್ತೀವಿ, ರಾತ್ರಿ ತಗೊಂಡು ಹೋಗ್ತೀವಿ ಸರ್. ಡಿಪಾರ್ಟ್ಮೆಂಟ್ ಕೆಟ್ಟದಾಗ್ಬಾರ್ದು. ಡಿಪಾರ್ಟ್ಮೆಂಟ್ ಇರೋದು ನಮ್ಮ ಒಳ್ಳೇದಕ್ಕೋಸ್ಕರನೇ. ಆ ಉದ್ದೇಶಕ್ಕೆ ನಾವ್ ಏನ್ ಮಾಡ್ತೀವಿ, ಹೋದ ವರ್ಷ ಅವ್ರು ಪ್ರಾಮಿಸ್ ಮಾಡಿರ್ತಾರೆ ಸರ್ ನಮಗೆ, ಮುಂದಿನ ವರ್ಷ ನಿಮ್ಗೆ ಎಲ್ಲ ಕಳಿಸ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ.
ನಾವು ಆ ಒಂದು ಮಾತಿಗೆ ಬೆಲೆ ಕೊಟ್ಟು ರಾತ್ರಿ ತಗೊಂಡು ಹೋಗಿರ್ತೀವಿ ಸರ್ ಗಣೇಶನ್ನ. ರಾತ್ರಿ 12 ಗಂಟೆಗೆ ಗಣೇಶನ್ ತಗೊಂಡು ಹೋಗಿರ್ತೀವಿ. ಆ ಸನ್ನಿವೇಶದಾಗೆ ಡಿಪಾರ್ಟ್ಮೆಂಟ್ ಸಾಕ್ಷಿಯಾಗಿರ್ತದೆ. ಈ ವರ್ಷ ನಾವೇನು ಡಿಪಾರ್ಟ್ಮೆಂಟ್ ಮೇಲೆ ಏನು ದೂರ್ತಿಲ್ಲ ಸರ್. ಯಾವ ಕಾರಣಕ್ಕೆ ನಮ್ಗೆ ಅಲ್ಲಿ ಈ ವರ್ಷ ಹೋಗಿ ಬಿಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಮಗೆ ಕಾರಣ ಹೇಳ್ತಿಲ್ಲ ಒಂದು. ಆಮೇಲೆ ಸೆಕ್ಯೂರಿಟಿ ಕೊಡ್ತಿಲ್ಲ, ಅಲ್ಲಿಗೆ ಹಂಗ ಹೋಗಕ್ಕೆ ಸೆಕ್ಯೂರಿಟಿ ಕೊಡ್ತಿಲ್ಲ. ಹಂಗ ಹೋಗಕ್ಕೆ ನಮಗೆ ಸೆಕ್ಯೂರಿಟಿ ಕೊಡ್ತಿಲ್ಲ, ಹಂಗ ಹೋಗ್ಬಿಡ್ತಿಲ್ಲ. ಈ ವರ್ಷ ಗಣೇಶನ್ನ ಹಂಗಾಸಿ ಒಯ್ಬೇಡ್ರಿ ಅಂತಾರೆ, ಮುಂದಿನ ವರ್ಷ ಇಲ್ಲಿ ಗಣೇಶನ್ ಇಡಬೇಡ್ರಿ ಅಂತಾರೆ, ಅದ್ರ ಮುಂದಿನ ವರ್ಷ ನೀವು ಇಲ್ಲಿ ಜೀವನನೇ ಮಾಡಬೇಡ್ರಿ ಅಂತಾರೆ. ಒತ್ತಡ, ಈ ತರ ಒತ್ತಡ ಹಾಕಿದ್ರೆ ನಾವು ಹಿಂದೂಗಳು ಎಲ್ಲಿ ಹೋಗೋದು? ಇಲ್ಲಿರೋ ಜನಗಳು, ಹಿಂದೂ ಜನಗಳು ಎಚ್ಚರಿಕೆ ಆಗ್ಬೇಕು. ನೀವು ಯಾವುದೇ ಒಂದು ಕೆಲಸನ ಮಾಡೋಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಮುಂದೆ ಬದುಕಕ್ಕೆ ಅಸಾಧ್ಯ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಬದುಕಕ್ ಆಗಲ್ಲ. ಮುಂದಿನ ಪೀಳಿಗೆಗೆ ನಾವೇನ್ ನಮ್ಮ ಮನೆ ವಿಚಾರಕ್ಕೆ ಇಲ್ಲಿ ಗಣೇಶನ್ ಇಡ್ತಿಲ್ಲ. ಇವತ್ತು ನಾವು ಮಾಡಿದ್ರೆ ನಾಳೆ ಇವತ್ತಿನ ಸಣ್ಣ ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಸಂಸ್ಕೃತಿ ಉಳಿದತಿ. ಇಲ್ಲೇ ನಾವು DJ ಹಾಕಿಲ್ಲ, ಡ್ರಮ್ ಸೆಟ್ ಇಂದ ತಗೊಂಡು ಹೋಗ್ತಿರೋದು. ಏನ್ ಹೇಳ್ತಾರೆ, ವಾದ್ಯಗಳ ಮುಖಾಂತರ ತಗೊಂಡು ಹೋಗ್ರಿ ಅಂತಾರೆ. ಈ ವರ್ಷ ವಾದ್ಯ ಮುಖಾಂತರ ತಗೊಂಡು ಹೋಗ್ರಿ ಅಂದ್ರೆ ಖುಷಿ ಆಯ್ತು. DJ ಇಲ್ಲ ಅಂತ ಆಯ್ತು, ನಮಗೂ ಲಾಭ ಐತೆ. DJ ಇಲ್ಲ ಅಂದ್ರೆ ದುಡ್ಡು ಉಳಿತದೆ ನಮಗೆ. ವಾದ್ಯಗಳ ಮುಖಾಂತರನೇ ಹೋಗ್ತೀವಿ ಅಂದ್ರೂ ಪರ್ಮಿಷನ್ ಇಲ್ಲ. ಹಿಂಗ್ ಮಾಡಿದ್ರೆ ಹಿಂದೂಗಳದ್ದು ಪರಿಸ್ಥಿತಿ, ಅದಕ್ಕೂ ಪರ್ಮಿಷನ್ ಇಲ್ಲ ಸರ್. ವಾದ್ಯದ ಮುಖಾಂತರನು ತಗೊಂಡು ಹೋಗ್ತೀವಿ ಅಂದ್ರೆ ಪರ್ಮಿಷನ್ ಇಲ್ಲ. DJ ಬೇಡ, ಓಕೆ, ಗುಡ್ ಅಂಡ್ ಫೈನ್, ನಮಗೆ ದುಡ್ಡು ಉಳಿತತೆ. DJ ಇಂದ ಬ್ಯಾನ್ ಮಾಡೋದು ನಮಗೇನು ಒಳ್ಳೆ ವಿಚಾರನೆ. ಕೆಲವೊಬ್ಬರಿಗೆ ತಪ್ಪಂತ ಅನಿಸ್ತತೆ. ಈ ವಾದ್ಯ ತಗೊಂಡು ಹೋಗ್ರಿ ಅಂದ್ರೆ ಆಯ್ತು, ಅದನ್ನ ತಗೊಂಡು ಹೋಗ್ತೀವಿ. ನಮ್ ಸಂಸ್ಕೃತಿ ಉಳಿಯೋಕೋಸ್ಕರನೇ ಮಾಡ್ತೀರಾ ಸರ್. ನಾವೇನ್ ನಮ್ಮ ಮನೆ ವೈಯಕ್ತಿಕ ನಾವೇನ್ ಇಲ್ಲಿ ಪಟ್ಟಿಯ ಹಬ್ಬ ಮಾಡ್ತಿಲ್ಲ ಸರ್. ನಾವು ನಮ್ ದುಡ್ಡು ಹಾಕೊಂಡು ನಾವು ಮಾಡ್ತಿರೋದು. ನಾವೆಲ್ಲ ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು. ನಮ್ ಸ್ವಂತ ವೈಯಕ್ತಿಕ ದುಡ್ಡು ಹಾಕೊಂಡು ನಾವು ಹಬ್ಬ ಮಾಡಕ್ಕೂ ನಮಗೆ ಬಿಡ್ತಿಲ್ಲ ಸರ್. ಈಗ ನಮ್ಮ ಮೇಲೆ ಅದೇ ಮಾಡ್ತಿರ ಸರ್. ಇವ್ರು ಮಾಡ್ಲೇಬಾರದು ಇದನ್ನ. ಹಿಂದೂಗಳು ಒಟ್ಟು ಅವ್ರ ಆಚರಣೆಗಳನ್ನೆಲ್ಲ ಕಟ್ಟಿ ಮೂಲೆ ಗುಂಪು ಮಾಡ್ಬೇಕು ಇವ್ರು ಸರ್. ಈಗ ಸನ್ನಿವೇಶ ಹಂಗೈತಿ ಸರ್, ನಾವ್ ಹಿಂಗೆ ಒಯ್ಬೇಕು. ಇಲ್ಲಾಂದ್ರೆ ಕೇಸು ಇನ್ನೊಂದು ಮತ್ತೊಂದು ಅಂತ ನಮಗ್ ಸಮಸ್ಯೆ ಸರ್. ಗಣೇಶನ್ನ ಕಪ್ಪು ಬಟ್ಟೆ ಕಟ್ಕೊಂಡೆ ಹೋಗೋದು ಸರ್. ನಾವ್ ಯಾವ್ದೇ ಒಂದು ಕೂಗು ಇಲ್ಲ, ಯಾವ್ದೇ ಒಂದು ಘೋಷಣೆಗಳು ಇಲ್ಲ. ಶೋಕ ಮುಖಾಂತರ ನಾವು ಗಣೇಶನ್ ಹೋಯ್ತಿದೀವಿ. ಇದನ್ನ ಎಲ್ಲಾ ಹಿಂದೂಗಳು ಅರ್ಥ ಮಾಡ್ಕೋಬೇಕು. ಇದನ್ನ ಎಲ್ಲಾ ಹಿಂದೂಗಳು ಅರ್ಥ ಮಾಡ್ಕೊಂಡಾಗೆ ಇಲ್ಲಿ ಪೊಲಿಟಿಕ್ಸ್ ಅನ್ನೋದು ಬರದೇ ಇಲ್ಲ. ಇದ್ರಲ್ಲಿ ರಾಜಕಾರಣ ಇಲ್ಲ. ಇರೋದಷ್ಟೇ ಏನು ನಮ್ಮ ಸಂಸ್ಕೃತಿ ಉಳಿಬೇಕಂತ ಮಾಡ್ತಿರೋದು. ನಮ್ಮ ಹಬ್ಬ ನಾವು ಮಾಡ್ತಿರೋದು ನಮ್ಮ ಸಂಸ್ಕೃತಿ ಉಳಿಯಕ್ಕೆ. ವರ್ಷಕ್ಕೆ ಒಂದ್ಸಲ ಬರುತ್ತೆ ಗಣೇಶನ ಹಬ್ಬ. ಬಾಳ ಅಂದ್ರೆ ಎಷ್ಟು ಹಬ್ಬ ಮಾಡ್ತೀವಿ ಹಿಂದೂಗಳು? ಗಣೇಶನ ಹಬ್ಬ ಮಾಡ್ತೀವಿ ಜೋರಾಗಿ, ದಸರಾ ಒಂದು ಜೋರಾಗಿ ಮಾಡ್ತೀವಿ, ದೀಪಾವಳಿ ಒಂದು ನಮ್ಮ ವೈಯಕ್ತಿಕವಾಗಿ ಜೋರಾಗಿ ಮಾಡ್ತೀವಿ. ನಾಡಹಬ್ಬ ದಸರಾ ಒಂದು, ಗಣೇಶನ ಹಬ್ಬ ಒಂದು ನಾವು ಜೋರಾಗಿ ಮಾಡೋದು. ಎಲ್ಲಾರು ಸೇರ್ಕೊಂಡ್ ಮಾಡೋದು ಎರಡೇ ಹಬ್ಬ. ದೀಪಾವಳಿನ ನಮ್ಮ ಮನೆಗೆ ಪೂರ್ತಿಯಾಗಿ ಮಾಡ್ಕೊಂಡಿರ್ತೀವಿ ಹಬ್ಬನ. ಈ ಎಲ್ಲಾರು ಸೇರ್ಕೊಂಡ್ ಮಾಡೋ ಹಬ್ಬಗಳನ್ನ ಹಿಂಗ್ ಬಂದ್ ಮಾಡಿಸ್ತಾ ಹೋದ್ರೆ ಹಿಂದೂಗಳು ಅರ್ಥ ಮಾಡ್ಕೊಳ್ರಿ. ಎಲ್ಲಾ ಹಿಂದೂಗಳು ಅರ್ಥ ಮಾಡ್ಕೋಬೇಕು. ಮೂಲೆಗೂ ಮಾಡ್ತಾರೆ ನಮ್ಮನ್ನೆಲ್ಲ. ಇದು ನಾವಿಲ್ಲಿ ಬದುಕ್ತಿರೋದು ನಾವು ಹಿಂದೂಗಳು ಬಾಯಿ ಬಿಟ್ಟು ಹೇಳಂಗಿಲ್ಲ. ಹಿಂದೂಸ್ತಾನ ಅಂತ, ಇಂಡಿಯಾ ಅಂತ ಹೇಳ್ತೀವಿ. ಬೇರೆಯವರೆಲ್ಲ ಹಿಂದೂಸ್ತಾನ ಅಂತ ಹೇಳ್ತಾರೆ. ಬಟ್ ಇದನ್ನ ನಮ್ಮವ್ರು ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಪಾಕಿಸ್ತಾನ ಮಾಡ್ತಾ ಇದಾರೆ ಇದನ್ನ. ಇಲ್ಲಿರೋ ಮುಸ್ಲಿಮ್ಸ್ ಇಂದ ನಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ. ಅವ್ರು ಓಪನ್ ಆಗಿ ಹೇಳ್ತಾರೆ ಸರ್, ನೀವ್ ಹಿಂಗೆ ತಗೊಂಡೋಗ್ರಿ ನಮಗೆ ಇನ್ನೂ ಖುಷಿ ಅಂತ. ಇಲ್ಲಿರೋ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಎಲ್ಲ ಅಣ್ಣತಮ್ಮರಂಗೆ ಇರೋದು ಸರ್. ಯಾಕಂದ್ರೆ ದಿನ ಬೆಳಗಾದ್ರೆ ಎಲ್ಲ ವ್ಯವಸ್ಥೆ ಇರೋದು ಸರ್. ಇಲ್ಲಿ ಎಲ್ಲ ದುಡಿಮೆ ಮಾಡಾರೆ. ಅವ್ರ ಹತ್ರ ನಮ್ ಕೆಲಸ ಇರ್ತದೆ, ನಮ್ಮ ಹತ್ರ ಅವ್ರ ಕೆಲಸ ಇರ್ತದೆ. ಎಲ್ಲ ಅಣ್ಣತಮ್ಮರಂಗಿದೀವಿ. ಬಟ್ ಇಲ್ಲಿ ಯಾರ್ದು ಕಾಣದಕ್ಕೆ ಯಾವ್ದಂತ ಗೊತ್ತಾಗ್ತಿಲ್ಲ ನಮಗೆ. ಹೋಗಿ ಬಿಡ್ಲಾರ್ದು ಇಷ್ಟೊಂದು ತೊಂದರೆ ಮಾಡ್ತಿದಾರೆ ಸರ್. ಅಂಬರೀಶ್ ಅಂತ ಸರ್.